ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ಪ್ರೇಮಿಗಳಾಗಿರಲಿ ಅಥವಾ ಗಂಡ ಹೆಂಡತಿ ಆಗಿರಲಿ ಅಥವಾ ನಿಮ್ಮ ಕುಟುಂಬದಲ್ಲಿ ಯಾರೇ ಆಗಿರಲಿ, ನಿಮ್ಮ ಮಾತನ್ನ ಕೇಳ್ತಾ ಇಲ್ಲ, ನಿಮ್ಮನ್ನ ಧಿಕ್ಕರಿಸ್ತಾ ಇದ್ದಾರೆ, ನಿಮ್ಮಿಂದ ದೂರ ಆಗ್ತಾ ಇದ್ದಾರೆ ಅಂದಾಗ ಅವರು ನಮ್ಮ ಮಾತನ್ನ ಕೇಳೋ ರೀತಿ, ನಾವು ಹೇಳಿದಾಗೆ ನಡ್ಕೊಳ್ಳೋ ರೀತಿ, ಹಾಗೆಯೇ ಅವರು ನಮ್ಮ ಮಾತನ್ನ ಮೀರದೇ ಇರೋಂಗೆ ನಮಗೆ ವಶ ಆಗಬೇಕು ಅಂತಂದರೆ ಈ ಒಂದು ರೆಮಿಡಿ, ಈ ಒಂದು ತಂತ್ರ ಅದ್ಭುತವಾಗಿ ಕೆಲಸ ಮಾಡುತ್ತೆ. ಈ ಒಂದು ತಂತ್ರದಿಂದ ನೀವು ಪ್ರೀತಿಸಿದಂಥ ವ್ಯಕ್ತಿ ಅಥವಾ ನಿಮ್ಮ ಕುಟುಂಬದಲ್ಲಿ ಇರುವಂತಹ ವ್ಯಕ್ತಿ ನಿಮ್ಮ ಮಾತನ್ನ ಕೇಳಬೇಕು, ನಿಮ್ಮ ಜೊತೆ ಜಗಳ ಮಾಡಬಾರ್ದು, ನಿಮ್ಮ ವಶದಲ್ಲೇ ಇರಬೇಕು ಅಂದರೆ ಯಾವ ಒಂದು ರೆಮಿಡಿ ಮಾಡಬೇಕು ಅನ್ನೋದನ್ನು ತಿಳಿದುಕೊಳ್ಳೋಣ. ವಿಡಿಯೋನ ಪೂರ್ತಿಯಾಗಿ ನೋಡಿ, ಆವಾಗಲೇ ನಿಮಗೆ ಅರ್ಥವಾಗುತ್ತೆ. ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ವ್ಯಕ್ತಿಗಳು ಅಂದರೆ ಪರಸ್ಪರ ಪ್ರೀತಿಸುವಂಥ ವ್ಯಕ್ತಿಗಳಿದ್ದೇ ಇರ್ತಾರೆ. ಗಂಡ ಹೆಂಡತಿ ನಡುವೆ ಆಗಿರ್ಬೋದು, ಪ್ರೇಮಿಗಳ ನಡುವೆ ಆಗಿರ್ಬೋದು, ಅಥವಾ ಕುಟುಂಬದಲ್ಲಿ ಅಣ್ಣ ತಂಗಿ, ಅಕ್ಕ ತಮ್ಮ, ಯಾರೇ ಆಗಿರ್ಬೋದು. ತಾಯಿ ತಂದೆ ಕೂಡ ಈ ರೆಮಿಡಿ ಮಾಡ್ಬೋದು. ಯಾಕಂದರೆ ಮಕ್ಕಳು ನಮ್ಮ ಮಾತು ಕೇಳಬೇಕು, ಮಕ್ಕಳು ನಮ್ಮ ವಶವಾಗಬೇಕು ಅಂತ ಈ ಒಂದು ರೆಮಿಡಿಯನ್ನು ಮಾಡ್ಬೋದು. ಈ ಒಂದು ರೆಮಿಡಿ 100ಕ್ಕೆ 100ರಷ್ಟು ನಮಗೆ ಫಲಪ್ರದಾಯಕ, ಅಂದರೆ ನಮಗೆ ಕೆಲಸವನ್ನು ಮಾಡುವಂತಹ ಒಂದು ಅದ್ಭುತವಾದಂಥ ರೆಮಿಡಿ. ಪ್ರತಿಯೊಬ್ಬರು ಕೂಡ ಒಂದಲ್ಲ ಒಂದು ರೀತಿ ಸಮಸ್ಯೆಗಳನ್ನ ಅನುಭವಿಸ್ತಾ ಇರ್ತಾರೆ. ಮುಖ್ಯವಾಗಿ ಗಂಡ ಹೆಂಡತಿ ನಡುವೆ ಹೊಂದಾಣಿಕೆ ಇರೋದಿಲ್ಲ. ಗಂಡ ಒಂದು ದಿಕ್ಕಾದರೆ ಹೆಂಡತಿ ಒಂದು ದಿಕ್ಕಾಗಿರುತ್ತೆ. ಹೆಂಡತಿ ಗಂಡ ನಡುವೆ ಯಾವಾಗಲೂ ಜಗಳ ಆಗ್ತಾ ಇರುತ್ತೆ. ಗಂಡ ಹೇಳಿದ ಮಾತು ಹೆಂಡತಿ ಕೇಳದೇ ಇರುವಂಥದ್ದು, ಹೆಂಡತಿ ಹೇಳಿ ಮಾತನ್ನು ಗಂಡ ಕೇಳದೇ ಇರುವಂಥದ್ದು, ಹೀಗೆ ಸಮಸ್ಯೆಗಳು ದೊಡ್ಡದಾಗಿ ಅದು ಒಂದು ಬೇರೆ ಅಂತ ಅಂದರೆ ಒಂದು ಡೈವರ್ಸ್ ತಗೊಳ್ಳುವಂಥ, ವಿಚ್ಛೇದನ ತಗೊಳ್ಳುವಂಥ ಒಂದು ಹಂತಕ್ಕೆ ಕೂಡ ಹೋಗುವಂಥ ಚಾನ್ಸಸ್ ಇರುತ್ತೆ. ಈಗಿರುವಂಥ ಸಂದರ್ಭದಲ್ಲಿ ಈ ಒಂದು ವಶೀಕರಣ ತಂತ್ರ, ಈ ಒಂದು ರೆಮಿಡಿ ಖಂಡಿತವಾಗಿ ನಿಮಗೆ ತುಂಬಾ ಉಪಯೋಗಕಾರಿ ಆಗುತ್ತೆ. ಈ ಒಂದು ತಂತ್ರವನ್ನು ನೀವು ಮಾಡಿಕೊಂಡ 7 ದಿನದಲ್ಲಿ ಯಾವ ವ್ಯಕ್ತಿಯ ಮೇಲೆ ನೀವು ಈ ತಂತ್ರವನ್ನು ಮಾಡಿರ್ತೀರೋ ಆ ವ್ಯಕ್ತಿ ನಿಮ್ಮ ಮಾತನ್ನು ಕೇಳ್ತಾರೆ, ನಿಮ್ಮ ಕಾಲ ಬಳಿಯಲ್ಲಿ ಇರ್ತಾರೆ ಅಂತಲೇ ಹೇಳಲಾಗುತ್ತೆ. ಪ್ರೇಮಿಗಳು ಪರಸ್ಪರ ಪ್ರೀತಿಸ್ತಾ ಇರೋರಂತೂ ಮಾತು ಕೇಳದೆ ಜಗಳಗಳಾಗಿ ದೂರ ಆದಂಥ ಸಂದರ್ಭದಲ್ಲಿ, ಅಥವಾ ಯಾರನ್ನೋ ನೀವು ಪ್ರೀತಿಸ್ತಾ ಇರ್ತೀರಾ, ಅವರು ನಮ್ಮನ್ನು ಪ್ರೀತಿಸಬೇಕು, ನಮ್ಮ ವಶವಾಗಬೇಕು, ನಾವು ಹೇಳಿದಾಗೆ ಕೇಳಬೇಕು ಅಂತ ಅಂದ್ಕೊಳ್ಳೋ ಅಂಥವ್ರು ಇರ್ತಾರೆ. ಅಂಥವ್ರಿಗೂ ಕೂಡ ಈ ಒಂದು ರೆಮಿಡಿ ಅದ್ಭುತವಾಗಿ ಕೆಲಸ ಮಾಡುತ್ತೆ. ಸ್ನೇಹಿತರೆ, ಈ ಒಂದು ರೆಮಿಡಿಯನ್ನು ಮಾಡ್ಕೊಳ್ಬೇಕು ಅಂತಂದರೆ ಯಾರು ಇರಬಾರ್ದು ಮನೆಯಲ್ಲಿ, ಯಾರು ನೋಡಬಾರ್ದು. ಆ ಸಂದರ್ಭದಲ್ಲಿ ನೀವು ಈ ಒಂದು ರೆಮಿಡಿಯನ್ನು ಮಾಡ್ಕೊಳ್ಬೇಕಾಗತ್ತೆ. 1 ದಿನ ಮಾಡ್ಬೋದು, ಅಥವಾ ವಾರದಲ್ಲಿ 3 ದಿನ ಮಾಡ್ಕೋಬೋದು, ಇಲ್ಲ ಇಡೀ ವಾರ ಕೂಡ ನೀವು ಮಾಡ್ಕೊಳ್ಬೋದು. ವಾರಕ್ಕೆ 1 ದಿನ ಮಾಡ್ಕೋಬೋದು, ವಾರಕ್ಕೆ 3 ದಿನ ಮಾಡ್ಕೋಬೋದು, ಇಡೀ ವಾರ ಕೂಡ ಮಾಡ್ಬೋದು. 7 ದಿನದಲ್ಲಿ ನಿಮಗೆ ಇದರ ಒಂದು ಫಲಿತಾಂಶ ತಿಳಿತಾ ಹೋಗುತ್ತೆ. ಅಂದರೆ ನೀವು ಇಚ್ಛೆ ಪಟ್ಟಂಥ ವ್ಯಕ್ತಿ, ನೀವು ಆಸೆ ಪಟ್ಟಂಥ ವ್ಯಕ್ತಿ ನಿಮ್ಮ ಮಾತನ್ನು ಕೇಳೋದಕ್ಕೆ ಶುರು ಮಾಡ್ತಾರೆ, ನಿಮ್ಮ ಹತ್ರ ಬರ್ತಾರೆ, ನಿಮ್ಮ ಭಾವನೆಗಳಿಗೆ ಸ್ಪಂದಿಸ್ತಾರೆ, ನಿಮ್ಮ ವಶೀಕರಣ ಆಗ್ತಾರೆ, ಅಂದರೆ ನಿಮ್ಮ ವಶವಾಗ್ತಾರೆ. ಅಷ್ಟು ಚೆನ್ನಾಗಿ 100ಕ್ಕೆ ಅಲ್ಲ 200ಕ್ಕೆ 200% ಇದು ಕೆಲಸವನ್ನು ಮಾಡುತ್ತೆ. ಅನಾದಿ ಕಾಲದಿಂದ ಸಾಕಷ್ಟು ಜನರು ಈ ಒಂದು ತಂತ್ರವನ್ನು ಮಾಡಿಕೊಂಡು ಅದರಿಂದ ಫಲವನ್ನು ಅನುಭವಿಸಿ ಅಂತರವಾಗಿ ಇದನ್ನು ತಂತ್ರಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ವಶೀಕರಣ ಶಾಸ್ತ್ರದಲ್ಲಿ ನಾವು ಇದನ್ನು ನೋಡ್ಬೋದು. ಇದಕ್ಕೆ ಮುಖ್ಯವಾಗಿ ಬೇಕಾಗಿರುವಂಥದ್ದು ಒಂದು ಬಿಳಿ ಹಾಳೆ, ಒಂದು ಲೈನ್ಸ್ ಏನೇ ಇರಬಾರ್ದು, ಒಂದು ಡಾಟ್ ಕೂಡ ಇರಬಾರ್ದು, ಒಂದು ಬಿಳಿ ಹಾಳೆ ಆಗಿರಬೇಕು, ಅರ್ಧೋಗಿರಬಾರ್ದು, ಏನಾಗಿರ್ಬಾರ್ದು, ಚೆನ್ನಾಗಿರಬೇಕು. ಅಂತಹ ಒಂದು ಬಿಳಿ ಹಾಳೆನ ತೆಗೆದುಕೊಳ್ಳಿ. ನೀಲಿ ಬಣ್ಣದ ಪೆನ್ ಆಗಿರ್ಬೋದು, ಅಥವಾ ಕಪ್ಪು ಬಣ್ಣದ ಪೆನ್ನು, ಅಥವಾ ಮಾರ್ಕರ್ ಪೆನ್ ಕೂಡ ನೀವು ತಗೊಳ್ಬೋದು, ಕಪ್ಪುದು. ಇದನ್ನು ತೆಗೆದಿಟ್ಕೊಳ್ಳಿ. ಇಷ್ಟನ್ನು ತೆಗೆದಿಟ್ಕೊಂಡು ಮನೆಯಲ್ಲಿ ಯಾರೂ ಇಲ್ಲದೆ ಇರುವಂಥ ಸಂದರ್ಭದಲ್ಲಿ ನೀವು ಯಾರನ್ನು ಪ್ರೀತಿಸ್ತಾ ಇದ್ದೀರಾ, ನೀವು ಯಾರನ್ನು ವಶೀಕರಣ ಮಾಡಿಕೊಳ್ಬೇಕು ಅಂತ ಅಂದ್ಕೊಂಡಿದ್ದೀರಾ ಅವರ ಹೆಸರನ್ನ ಬರೆಯೋದು. ಉದಾಹರಣೆಗೆ ಅನಿತಾ, ಪ್ರೇಮ, ಹೀಗೆ ನಿಮಗೆ ಯಾರು ಇಷ್ಟ ಆಗ್ತಾರೆ ಅವರು, ಅಥವಾ ಹುಡುಗಿಯವರು ಹುಡುಗನ್ನ ವಶ ಮಾಡ್ಕೋಬೇಕು ಅಂದರೆ ರಾಜು, ಹಾಗೆ ಸುರೇಶು, ರಮೇಶು, ಈ ರೀತಿ ಯಾರ ಹೆಸರು ಬೇಕು ಅವರ ಹೆಸರನ್ನು ನೀವು ಬರೆದು ಮನಸ್ಸಲ್ಲಿ, ಅದು ಬರೆಯೋದಕ್ಕಿಂತ ಮುಂಚಿತವಾಗಿ ನೀವು ಅವ್ರ ಜೊತೆ ಏನೇ ಕಿತ್ತಾಟ ಜಗಳ ಆಡಿದ್ರು ಅದನ್ನೆಲ್ಲ ಬದಿಗೊತ್ಬಿಟ್ಟು ಮನಸ್ಸನ್ನು ನಿರಾಳವಾಗಿಟ್ಕೊಂಡು ರಾತ್ರಿ ಸಮಯದಲ್ಲಿ ಮಾಡಿ. ಇದನ್ನು ಡೇಸ್ಗಿಂತ ರಾತ್ರಿ ಸಮಯದಲ್ಲಿ ಮಾಡಿ. ಮನಸ್ಸನ್ನು ನಿರಾಳವಾಗಿಟ್ಕೊಂಡು ಪ್ರಶಾಂತವಾಗಿಟ್ಕೊಂಡು ಯಾವ ವ್ಯಕ್ತಿ ನಿಮ್ಮ ವಶವಾಗಬೇಕು, ಯಾರು ನಿಮ್ಮ ಕೈ ಸರೆ ಆಗಬೇಕು, ಈ ವ್ಯಕ್ತಿ ನನಗೆ ಈ ರೀತಿ ನನಗೆ ಜೊತೆ ಆಗಬೇಕು, ನಾನು ಇವ್ರನ್ನ ಮದುವೆ ಆಗಬೇಕು, ಇವ್ರನ್ನ ನಾನು ಪ್ರೀತಿಸಬೇಕು, ಅಥವಾ ನನ್ನ ಗಂಡ ಬೇರೆ ಸವಾಸದಲ್ಲಿದ್ದಾನೆ, ನನ್ನ ಗಂಡ ನನ್ನ ವಶವಾಗಬೇಕು,
ನನ್ನ ಮಕ್ಕಳು ನನ್ನ ಮಾತು ಕೇಳಬೇಕು, ನನ್ನ ಮಕ್ಕಳು ಚೆನ್ನಾಗಿ ಓದಬೇಕು. ಈ ಥರ ನಿಮ್ಮ ಇಚ್ಛೆಯನ್ನು ನಿಮ್ಮ ಇಚ್ಛಾನುಸಾರವಾಗಿ ನಿಮ್ಮ ಮನಸ್ಸಿನಲ್ಲಿ ಜ್ಞಾಪಿಸ್ಕೊಂಡು ಅವರ ಮುಖಚರ್ಯವನ್ನು ನಿಮ್ಮ ಮನಸ್ಸಿನಲ್ಲಿ ಅಚ್ಚೆ ಹೊತ್ಕೊಂಡು ಅನಂತರವಾಗಿ ಬರಿಬೇಕು. ಅವರ ಹೆಸರನ್ನು ಬರೆದು ವಶವಾಗಬೇಕು ನನಗೆ ಅಂತೇಳಿ ಬರಿಬೇಕು. ನೀವು ನಾನು ಹೇಳಿದ ಕೇಳಬೇಕು, ನನ್ನ ವಶವಾಗಬೇಕು ಅಂತ ಬರೆದು ಕೆಳಗಡೆ 2 ಸ್ಟಾರ್ಗಳನ್ನು ಹಾಕಬೇಕು. 2 ಸ್ಟಾರ್ಗಳನ್ನು ಹಾಕಿ ಈ ಒಂದು ಪೇಪರನ್ನು ಫೋಲ್ಡ್ ಮಾಡಿಬಿಟ್ಟು ಅಂದರೆ ಮಡಿಸ್ಬಿಟ್ಟು ಒಂದು ಕ್ಯಾಂಡಲಲ್ಲಿ ಇದನ್ನು ಸುಟ್ಟುಬಿಡಿ. ಇದನ್ನು ಸುಡಬೇಕು, ನಿಮಗೆ ಹೊರಗಡೆ ಹೋಗಿ ಸುಡಬೇಕಾಗತ್ತೆ. ಹೊರಗಡೆ ಹೋಗಿ ಸುಟ್ಟುಬಿಟ್ಟು ಆ ಬೂದಿಯನ್ನು ಉಫ್ ಅಂತ ಊದ್ಬಿಡ್ಬೇಕಾಗತ್ತೆ. ನಿಮಗೆ ಹೊರಗಡೆ ಹೋಗಿ ಸುಟ್ಟಾಕುವಂಥ ಅವಕಾಶ ಇಲ್ಲ ಅಂದರೆ ಚಿಂತೆ ಮಾಡುವಂಥ ತೊಂದರೆ ಏನಿಲ್ಲ. ನಿಮ್ಮ ಸಿಂಕ್ ಹತ್ರ ಹೋಗಿ ಅವ್ರ ಹೆಸರನ್ನು ಬರೆದ್ಬಿಟ್ಟು ಮನಸ್ಸಲ್ಲಿ ಜ್ಞಾನ ಮಾಡಿಕೊಂಡು ನಮ್ಮ ವಶವಾಗಬೇಕು, ನಾವು ಹೇಳ್ದಂಗೆ ಕೇಳಬೇಕಂತ ಬರೆದ್ಬಿಟ್ಟು 2 ಸ್ಟಾರನ್ನು ಬರೆದ್ಬಿಟ್ಟು ಆ ಪೇಪರ್ನ ಫೋಲ್ಡ್ ಮಾಡಿ ಕ್ಯಾಂಡಲಲ್ಲಿ ಸುಟ್ಬಿಟ್ಟು ಪುಡಿ ಮಾಡಿಬಿಟ್ಟು ಸಿಂಕ್ ಒಳಗಡೆ ಹಾಕ್ಬಿಟ್ಟು ನೀರು ಹಾಕ್ಬಿಡಿ. ಅದು ಕೂಡ ಹೊರಟೋಗ್ಬಿಡುತ್ತೆ. ಈ ರೀತಿ ನೀವು ಮಾಡೋದ್ರಿಂದ ಖಂಡಿತವಾಗಿ ನೀವು ಇಷ್ಟಪಟ್ಟಂಥ ವ್ಯಕ್ತಿ ನಿಮ್ಮ ವಶವಾಗ್ತಾರೆ. ಇದು 7 ದಿನಗಳ ಕಾಲ ಮಾಡಿದ್ರೆ ಅದ್ಭುತವಾಗಿ ಕೆಲಸ ಮಾಡುತ್ತೆ. ನೀವು 1 ದಿನ ಮಾಡಿ 2 ದಿನ ಮಾಡಿ ನಿಮಗೆ ಫಲಿತಾಂಶ ನಿಧಾನ ಆಗ್ತಾ ಬರ್ತಾ ಇದೆ ಅಂದಾಗ ಒಂದು 7 ದಿನ ಮಾಡಿ. ಇನ್ನೂ ಸ್ವಲ್ಪ ನಿಧಾನ ಆಯಿತು ಅಂದರೆ 7 ದಿನದೊಳಗಡೆ ನಿಮಗೆ ರಿಸಲ್ಟ್ ಗೊತ್ತಾಗ್ಬಿಡುತ್ತೆ. ಇದನ್ನು ಪದೇ ಪದೇ ನೀವು ಮಾಡ್ತಾ ಇದ್ದೀರಾ, ಒಂದು 10 ದಿನ 15 ದಿನ ಮಾಡ್ತೀರಾ ಅಂತಂದರೆ 100% ನೀವು ಆಸೆ ಪಟ್ಟಂತಹ ವ್ಯಕ್ತಿ, ನೀವು ಪ್ರೀತಿಸಿದಂತಹ ವ್ಯಕ್ತಿ ನಿಮ್ಮ ಮನಸ್ಸಿಗೆ ಅನುಸಾರವಾಗಿ ನಡೆದುಕೊಳ್ತಾರೆ. ನೀವು ಹೇಳಿದಾಗೆ ಕೇಳ್ತಾರೆ. ನಿಮ್ಮ ಆಸೆ ಕನಸು ಏನಿರುತ್ತೆ ಅದನ್ನೆಲ್ಲ ಈಡೇರಿಸ್ಕೊಬೋದು. ಹಾಗೆ ನಿಮ್ಮನ್ನು ಬಿಟ್ಟು ಹೋಗುವಂಥ ಚಾನ್ಸಸ್ಸೇ ಇರಲ್ಲ, ನಿಮ್ಮ ವಶದಲ್ಲಿ ಇರ್ತಾರೆ ಅಂತಲೇ ಹೇಳಲಾಗುತ್ತೆ. ಹಾಗಾಗಿ ಈ ಒಂದು ಅದ್ಭುತವಾದಂತಹ ರೆಮಿಡಿಯನ್ನು ಮಾಡಿಕೊಂಡು ನೋಡಿ, ಖಂಡಿತ ಬದಲಾವಣೆಯನ್ನು ನೋಡಿ ನೀವೇ ಆಶ್ಚರ್ಯ ಪಡ್ತೀರಾ. ಈ ವಿಡಿಯೋ ಉಪಯುಕ್ತವಾಗಿದ್ದರೆ ವಿಡಿಯೋಗೊಂದು ಲೈಕ್ ಕೊಡಿ, ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.